ನನಗೆ ಮೊನ್ನೆ ಒಬ್ರು ಬಂದವ್ರು ಕೇಳ್ತಾ ಇದ್ರು, ಡಾಕ್ಟ್ರೇ ನೀವು ನಂಬ್ತಿರೋ ಇಲ್ವೋ, ನಾವು ಮನೆಯಲ್ಲಿ ಫ್ರೆಶ್ ಆಗಿ ಮಾಡುವಂತಹ ಅಡುಗೆನೆ ಪ್ರತಿದಿನ ತಿಂತೀವಿ, ಯಾವುದು ಜಂಕ್ ಫುಡ್ ತಗೊಳ್ಳೋದಿಲ್ಲ, ಆದ್ರೂ ನನ್ನ ದೇಹ ತೂಕ ಯಾಕೆ ಕಡಿಮೆ ಆಗ್ತಾ ಇಲ್ಲ ಅಂತ. ನಾನು ಅವ್ರಿಗೆ ಹೇಳಿದೆ, ನಾನು ಖಂಡಿತ ನಂಬ್ತೀನಿ. ಯಾಕಂದ್ರೆ ಜಂಕ್ ಫುಡ್ಡೇ ಬಹಳ ಮುಖ್ಯವಾದಂತಹ ಕಾರಣ ಅಲ್ಲ. ನಾವು ಆರೋಗ್ಯಕರ ಅಂತ ಅನ್ಕೊಂತಾ ಇರುವಂತಹ ಕೆಲವೊಂದು ಆಹಾರಗಳನ್ನ ನಾವು ದಿನ ತಗೋತಾ ಇರೋದ್ರಿಂದ ನಮ್ಮ ದೇಹ ತೂಕ ಕಡಿಮೆ ಆಗ್ತಾ ಇಲ್ಲ. ನಾನೊಬ್ಬ ಕೀಲು ಮೂಳೆ ತಜ್ಞನಾಗಿ ಪ್ರತಿನಿತ್ಯ ಮಂಡಿ ನೋವು, ಬೆನ್ನೋವು, ಸೊಂಟ ನೋವು, ಈ ಡಯಾಬಿಟಿಸ್, BP ಕಾಯಿಲೆ, ಈ ತೊಂದರೆ ಇರುವಂತವ್ರನ್ನ ಪ್ರತಿದಿನ ನೋಡ್ತಾ ಇರ್ತೀನಿ. ಇದೆಲ್ಲದಕ್ಕೂ ಮುಖ್ಯವಾದಂತಹ ಕಾರಣ ಹೆಚ್ಚು ದೇಹದ ತೂಕ, ಒಬಿಸಿಟಿ. ಈ ತೊಂದರೆ ಆಗಬಾರ್ದು ಅಂದ್ರೆ ನಮ್ಮ ಪ್ರತಿನಿತ್ಯದ ಆಹಾರ ಶೈಲಿಯಲ್ಲಿ 7 ಮುಖ್ಯ ಆಹಾರಗಳು ನಮ್ಗೆ ಅದು ತೂಕ ಕಡಿಮೆ ಮಾಡೋದು ಬಿಡ್ತಾ ಇಲ್ಲ. ಯಾವ್ದು ಈ ಆಹಾರಗಳದು, ಅದನ್ನ ಹೇಗೆ ತಗೋಬೇಕು, ಹೇಗೆ ಅಂತ ಕರೆಕ್ಟ್ ಅರ್ಥ ಮಾಡ್ಕೋಬೇಕಂದ್ರೆ ವಿಡಿಯೋನ ಕೊನೆ ತನಕ ನೋಡಿ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಒಂದ್ ವಿಷಯ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ನಿಮ್ಮ ಮನೆಯಲ್ಲಿ ನೀವು ಅನುಸರಿಸ್ತಾ ಇರುವಂತಹ ಆಹಾರ ಪದ್ಧತಿ ತಪ್ಪು ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ. ನೀವು ತಗೋತಾ ಇರುವಂತಹ ಆಹಾರದ ಪ್ರಮಾಣ, ಯಾವ ಸಮಯದಲ್ಲಿ ತಗೋತಾ ಇದೀರಿ, ಯಾವ ಹೊತ್ತಿಗೆ ತಗೋತಾ ಇದೀರಿ, ಯಾವ ಕಾಂಬಿನೇಷನ್ ಅಲ್ಲಿ ತಗೋತಾ ಇದೀರಿ ಅನ್ನೋದು ತಪ್ಪಿರಬಹುದು ಅಂತ. ಅಂದ್ರೆ ನಾವು ಕೆಲವೊಂದು ಆಹಾರ ಪದಾರ್ಥಗಳನ್ನ ಒಂದು ಲಿಮಿಟ್ ಅಲ್ಲಿ ತಗೋಬೇಕು, ಕೆಲವೊಂದು ಎಷ್ಟು ಹೊತ್ತಿಗೆ ನಾವು ಊಟ ಮಾಡ್ಬೇಕು, ಎಷ್ಟು ಟೈಮಿಗೆ ಕರೆಕ್ಟ್ ಆಗಿ ನಾವು ಮಾಡ್ತಾ ಇದೀವ ಇಲ್ವಾ ಅಂತ ಪ್ರಶ್ನೆ ಮಾಡ್ಕೋಬೇಕು. ಸಮತೋಲನದ ಆಹಾರ ಕರೆಕ್ಟ್ ಆಗಿ ಮಾಡ್ಬೇಕು ಅಂದ್ರೆ ಯಾವ್ದಾವ್ದು ಹೇಗೆ ಸೇರಿಸ್ಕೊಂಡ್ರೆ ಅನುಕೂಲ ಆಗುತ್ತೆ, ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ನಾವು ತಿಂತಾ ಇರುವಂತಹ ಆಹಾರ ನಮ್ಗೆ ಔಷಧಿಯಾಗಿ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಈಗ ಉದಾಹರಣೆಗೆ ಒಂದು ಇಂಜಿನ್ ಇದೆ ಅಂತ, ಇಂಜಿನ್ಗೆ ಇಂಜಿನ್ ಆಯಿಲ್ ಬೇಕು. ನಮ್ಗೆ ಇಂಜಿನ್ ಆಯಿಲ್ ಇಂದ ಉಪಯೋಗ ಆಗುತ್ತೆ, ಇಂಜಿನ್ ಚೆನ್ನಾಗಿ ಮೇಂಟೈನ್ ಆಗುತ್ತೆ ಅಂತ ತುಂಬಾ ಆಯಿಲ್ ಹಾಕ್ಬಿಟ್ರೆ ಇಂಜಿನ್ ಹಾಳಾಗುತ್ತೆ. ಅದೇ ರೀತಿ ನಮ್ಗೆ ಆರೋಗ್ಯಕರ ಅನ್ನುವಂತಹ ಆಹಾರದಲ್ಲೂ ಕೂಡ ಒಂದು ಇತಿಮಿತಿಯನ್ನ ಸರಿಯಾದ ಕರೆಕ್ಟ್ ಆಗಿ ಟೈಮಿಗೆ ಇಂಜಿನ್ ಸರ್ವಿಸ್ ಮಾಡಿದಾಗೆ ಕರೆಕ್ಟ್ ಆಗಿ ಟೈಮಿಗೆ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳುವಂತಹದ್ದು ಬಹಳ ಮುಖ್ಯ. ಇದನ್ನ ಹೇಗೆ ಅಂತ ಅರ್ಥ ಮಾಡ್ಕೊತಾ ಹೋಗೋಣ. ಯಾವ್ದು ಈ 7 ಆಹಾರಗಳು? ಮೊದಲನೇ ಆಹಾರ ವೈಟ್ ರೈಸ್, ಬಿಳಿ ಅನ್ನ. ನಾವು ಊಟ ಅಂದ ತಕ್ಷಣ ಅನ್ನ ತಿಂದ್ರಷ್ಟೇ ಊಟ ಅಂತ ನಮ್ಮ ದಕ್ಷಿಣ ಭಾರತದ ಶೈಲಿಯಲ್ಲಿ ಅನ್ಕೊಂಡಿರ್ತೀವಿ. ಊಟ ಅಂದ ತಕ್ಷಣ ನಮ್ಮ ಕಣ್ಣಿ ಮುಂದೆ ಬರೋದು ಅನ್ನ, ಸಾಂಬಾರು, ಒಂದ್ ಸ್ವಲ್ಪ ಪಲ್ಯ ಬರಬಹುದು ಹೆಚ್ಚಿನವ್ರ ಮನೆಯಲ್ಲಿ. ಆದ್ರೆ ಇದು ಆರೋಗ್ಯಕರ ಅಲ್ವಾ, ಹೇಗೆ ಡಿಸೈಡ್ ಆಗುತ್ತೆ? ಕರೆಕ್ಟ್ ಆಗಿ ಅನಲೈಸ್ ಮಾಡಿ ನೋಡೋಣ. ಕೇವಲ ಆ ಬಿಳಿ ಅನ್ನ ತಗೊಳ್ಳೋದ್ರಿಂದ, ಸ್ವಲ್ಪ ಸಾಂಬಾರು, ಸ್ವಲ್ಪ ಪಲ್ಯ ತಗೊಳ್ಳೋದ್ರಿಂದ ಸಡನ್ ಆಗಿ ನಮ್ಮ ದೇಹದಲ್ಲಿ ಇನ್ಸುಲಿನ್ ಸ್ಪೈಕ್ ಆಗುತ್ತೆ. ಅಂದ್ರೆ ಇದು ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್ ಅಂತ ಹೇಳ್ತೀವಿ. ಅಂದ್ರೆ ಅನ್ನ ತಗೊಂಡ ತಕ್ಷಣ ನಮ್ಮ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗುತ್ತೆ, ಇನ್ಸುಲಿನ್ ಹೆಚ್ಚಾಗುತ್ತೆ. ಇನ್ಸುಲಿನ್ ಅನ್ನುವಂಥದ್ದು ಒಂದು ಫ್ಯಾಟ್ ಸ್ಟೋರಿಂಗ್ ಹಾರ್ಮೋನ್. ಇನ್ಸುಲಿನ್ ಹೆಚ್ಚು ಲೆವೆಲ್ ಅಲ್ಲಿ ಯಾವಾಗೂ ಇದೆ ಅಂತಂದ್ರೆ ಹೊಟ್ಟೆ ಬೊಜ್ಜು ಕರ್ಗಕ್ ಬಿಡೋದಿಲ್ಲ. ಇರುವಂತ ಎಕ್ಸ್ಟ್ರಾ ಗ್ಲೂಕೋಸ್ ಅನ್ನ ಅದು ಹೊಟ್ಟೆ ಬೊಜ್ಜಾಗಿ ಮಾರ್ಪಾಡು ಮಾಡುತ್ತೆ. ಸೊ ಆ ತರ ಆಗ್ತಾ ಇದ್ದಾಗ ನಮ್ಮ ಹೊಟ್ಟೆ ಬೊಜ್ಜು ಕರಗೋ ಪ್ರಶ್ನೆನೇ ಇಲ್ಲ. ಅಂದ್ರೆ ನಾವು ಬಿಳಿ ಅನ್ನನೇ ತುಂಬಾ ಪ್ರಮಾಣದಲ್ಲಿ ಬಿಳಿ ಅನ್ನ ತಿಂತಾ ಇದ್ರೆ ಅದ್ರ ಜೊತೆಗೆ ಸ್ವಲ್ಪ ಮಾತ್ರ ಸಾಂಬಾರ್ ಹಾಕೊಂಡು ತಗೊಳ್ಳೋದ್ರಿಂದ ಉಪಯೋಗ ಆಗೋದಿಲ್ಲ. ಸೊ ಏನೇನ್ ಮಾಡಬಹುದು? ಬಿಳಿ ಅನ್ನದ ಬದಲು ಬೇರೆ ಆಲ್ಟರ್ನೇಟಿವ್ ಇದೆಯಾ? ಖಂಡಿತ ನಾವು ಅದರ ಬಗ್ಗೆ ವಿಚಾರ ಮಾಡಬೇಕು. ಬಿಳಿ ಅನ್ನ ಅನ್ನುವಂಥದ್ದು ಪಾಲಿಶ್ ಮಾಡಿರುವಂತಹ ಅನ್ನ, ಪಾಲಿಶ್ ಮಾಡದೇ ಇರುವಂತಹ ಅಕ್ಕಿ ಸಿಗುತ್ತೆ, ಅದರಿಂದ ಅನ್ನ ಮಾಡಬಹುದು. ಅಂದ್ರೆ ಈಗ ಕೆಂಪು ಅಕ್ಕಿ ಆಗಿರಬಹುದು ಅಥವಾ ಅನ್ಪಾಲಿಶ್ಡ್ ರೈಸ್ ಸಿಗುತ್ತೆ, ಈ ಕುಚ್ಚಲಕ್ಕಿ ಆಗಿರ್ಬೋದು. ಇದರಲ್ಲೆಲ್ಲ ಸ್ವಲ್ಪ ನಾರಿನ ಅಂಶ ಇರುತ್ತೆ, ಕೆಲವೊಂದು ವಿಟಮಿನ್ಸ್ ಗಳಿರುತ್ತೆ. ಅವಾಗ ನಿಧಾನವಾಗಿ ಈ ಬಿಳಿ ಅನ್ನಕ್ಕಿಂತ ಈ ಕೆಂಪಕ್ಕಿ, ಪಾಲಿಶ್ ಮಾಡದಿರೋ ಅಕ್ಕಿ ಗ್ಲೈಸೆಮಿಕ್ ಇಂಡೆಕ್ಸ್ ಸ್ವಲ್ಪ ಕಡಿಮೆ ಅಂತ ಹೇಳ್ತೀವಿ. ನವಣೆ ಅಕ್ಕಿಯನ್ನು ಬಳಸಬಹುದು, ಸಿರಿಧಾನ್ಯಗಳನ್ನು ಬಳಸಬಹುದು, ಬೇರೆ ಬೇರೆ ರೀತಿಯಾದಂತಹ ಕಾರ್ಬೋಹೈಡ್ರೇಟ್ ಸೋರ್ಸ್ ಅನ್ನ ನಾವು ಮಾಡಬೇಕು. ಅದು ಹೋಲ್ ಗ್ರೇನ್ಸ್, ಇಡೀ ಧಾನ್ಯಗಳಿಂದ ಉಪಯೋಗಿಸಿದ್ರೆ ಗ್ಲೈಸೆಮಿಕ್ ಇಂಡೆಕ್ಸ್ ಸ್ವಲ್ಪ ಕಡಿಮೆ ಇರುತ್ತೆ, ತೂಕ ಇಳಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಪ್ರಮಾಣ ಮುಖ್ಯ. ಅನ್ನ ತಿನ್ಬೇಕಾದ್ರೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ಒಂದು ಹಿಡಿಯಲ್ಲಿ ಎಷ್ಟು ಸರಿಯಾಗಿ ಸಿಗುತ್ತೋ ಅಷ್ಟು ಮಾತ್ರ ಅನ್ನ ಹಾಕೊಂಡ್ರೆ ಸಾಕು ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಅಷ್ಟೇ ತರಕಾರಿ ಸಾಂಬಾರನ್ನ ಬಳಸಬೇಕು. ಅಂದ್ರೆ ನಮ್ಮ ಕೈ ಹಿಡಿಯಲ್ಲಿ ಅಕ್ಕಿ ಅಲ್ಲ, ಎಷ್ಟು ಅನ್ನ ಸಿಗುತ್ತೋ ಒಂದು ಮುಷ್ಟಿಯಲ್ಲಿ ಹಾಕೊಂಡ್ರೆ ಮತ್ತೆ ಅದನ್ನ ಬಡಿಸ್ಕೊತಾ ಹೋಗ್ಬಾರ್ದು. ನೀವು ಚಪಾತಿ ತಿಂತೀರಿ ಅಂದ್ರೆ ಅನ್ನ ತಿನ್ಬಾರ್ದು, ಅನ್ನ ತಿಂತೀರಿ ಅಂದ್ರೆ ಚಪಾತಿ ತಿನ್ಬಾರ್ದು. 2 ತಿಂತೀರಿ ಅಂತಂದ್ರೆ ಒಂದು ಚಪಾತಿ ಸ್ವಲ್ಪ ಮಾತ್ರ, ಅರ್ಧ ಮುಷ್ಟಿ ಮಾತ್ರ ಅನ್ನ ತಿಂದ್ರೆ ಪರವಾಗಿಲ್ಲ. ಸೊ ಕರೆಕ್ಟ್ ಆಗಿ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಪ್ರಮಾಣವನ್ನ ಕರೆಕ್ಟ್ ಮಾಡ್ಕೋಬೇಕು. ಸೊ ಅನ್ನದ ಬದಲು ಯಾವುದು ಅಂತ ನೋಡಿದ್ವಿ, ಚಪಾತಿ ಅಥವಾ ತಿನ್ನೋದಿದ್ರೆ ಹೇಗೆ ಅಂತ ಅರ್ಥ ಮಾಡ್ಕೊಂಡ್ವಿ. ಅದರ ಜೊತೆಗೆ ಪ್ಲೇಟ್ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೋಬೇಕು. ನಾವು ಈಗ ಕಾರ್ಬೋಹೈಡ್ರೇಟ್ಸೇ ಜಾಸ್ತಿ ಇರುವಂತದ್ದು ನಮ್ಮ ಭಾರತೀಯ, ಎಸ್ಪೆಷಲಿ ದಕ್ಷಿಣ ಭಾರತೀಯ ಶೈಲಿ ಆಹಾರ ಪದ್ಧತಿಯಲ್ಲಿ ಇರುವಂತಹ ಮುಖ್ಯವಾದಂತಹ ತೊಂದರೆ. ಅದನ್ನ ಸರಿಪಡಿಸ್ಕೋಬೇಕು ಅಂತಂದ್ರೆ ಈ ಪ್ಲೇಟ್ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೋಬೇಕು. ಕರೆಕ್ಟ್ ಆಗಿ ಆರೋಗ್ಯಕರ ಆಹಾರ ಅಂತಂದ್ರೆ ಹೇಗಿರ್ಬೇಕು? ಒಂದು ಚಿಕ್ಕ ಪ್ಲೇಟ್ ನಲ್ಲಿ ಅರ್ಧ ಭಾಗದಲ್ಲಿ ಹೆಚ್ಚು ತರಕಾರಿಗಳು, ನಾರಿನಂಶ ಹೆಚ್ಚಿರುವಂತಹ ತರಕಾರಿ, ಹಣ್ಣು, ಸೊಪ್ಪು ಇದರಿಂದ ಫಿಲ್ ಮಾಡಬೇಕು. ಕಾಲು ಭಾಗ ಮಾತ್ರ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಈ ಅನ್ನ ಅಥವಾ ಚಪಾತಿ ಇದರಿಂದ ನಾವು ಫಿಲ್ ಮಾಡಬೇಕು. ಇನ್ನು ಕಾಲು ಭಾಗ ಪ್ರೋಟೀನ್ ಸರಿಯಾಗಿರ್ಬೇಕು. ಸೊ ಸರಿಯಾದ ಕಾಂಬಿನೇಷನ್ ಅಲ್ಲಿ, ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ವಸ್ತುವನ್ನ, ಅಕ್ಕಿ ಬದಲು ಏನ್ ಮಾಡ್ಬೇಕು ಅಂತ ಕರೆಕ್ಟ್ ಅರ್ಥ ಮಾಡ್ಕೊಂಡು ತಗೊಂಡ್ರೆ
ನಾವು ಬಿಳಿ ಅನ್ನದಿಂದ ಆಗ್ತಾ ಇರುವಂತಹ ತೊಂದರೆಯನ್ನ ನಾವು ಸರಿಪಡಿಸ್ಕೋಬಹುದು. ನಾವು ತಗೋತಾ ಇರುವಂತಹ ತಪ್ಪು ಆಹಾರದಲ್ಲಿ ಎರಡನೇದು ಬೆಳಿಗ್ಗೆ ತಗೋತಾ ಇರುವಂತಹ ತಿಂಡಿ, ಅದು ಕೂಡ ಕಾರ್ಬೋಹೈಡ್ರೇಟ್ ಹೆಚ್ಚಿರುವಂತಹ ತಿಂಡಿ. ನಮಗೆ ತಿಂಡಿ ಅಂದ ತಕ್ಷಣ ಬೆಳಿಗ್ಗೆ ನಮ್ಗೆ ಮನ್ಸಿಗೆ ಬರೋದು ದೋಸೆ, ಇಡ್ಲಿ, ಉಪ್ಪಿಟ್ಟು, ಅವಲಕ್ಕಿ, ಇದು ನಮ್ಗೆ ಬರುತ್ತೆ. ಇದನ್ನ ಹೆಚ್ಚಿನ ಮನೆಯವರಲ್ಲಿ ಇದನ್ನೇ ಮಾಡೋದು. ಇದು ಕೂಡ ಕಾರ್ಬೋಹೈಡ್ರೇಟ್ ತುಂಬಾ ಹೆಚ್ಚಿರುವಂತ ಆಹಾರ. ಖಂಡಿತ ಈ ದೋಸೆ, ಇಡ್ಲಿ ಎಲ್ಲ ಆರೋಗ್ಯಕರನೇ. ಆದ್ರೆ ಇದನ್ನ ನಮ್ಮ ತೂಕಕ್ಕೆ ಕಡಿಮೆ ಆಗ್ಲಿಕ್ಕೆ ಅನುಕೂಲ ಆಗೋ ಹೇಗೆ ಮಾರ್ಪಾಡು ಮಾಡ್ಕೋಬೇಕು, ಕರೆಕ್ಟ್ ಅರ್ಥ ಮಾಡ್ಕೋಬೇಕು. ಈ ಇಡ್ಲಿ ಆದ್ರೆ 2 ರಿಂದ 3 ಇಡ್ಲಿ ತಿನ್ಬೇಕು, ಪೋರ್ಷನ್ ಕಂಟ್ರೋಲ್ ಬೇಕು. ದೋಸೆ ಆದ್ರೆ 1 ರಿಂದ 2, ಅಂದ್ರೆ ಮೀಡಿಯಂ ಸೈಜ್ ದೋಸೆ ಆದ್ರೆ 2 ದೋಸೆ ಅಂತ ಅನ್ಕೋಬಹುದು. ಅದು ಕೂಡ ಕಡಿಮೆ ಎಣ್ಣೆ ಹಾಕಿ ಮಾಡಿರುವಂತ ದೋಸೆ ಅಂತ ಅನ್ಕೋಬೇಕು. ಈ ದೋಸೆ ಇಡ್ಲಿ ಎಲ್ಲ ತುಂಬಾ ಒಳ್ಳೆ ಪ್ರೋಬಯೋಟಿಕ್ಸ್ ಇರುತ್ತೆ, ನಮ್ಮ ಜಠರಕ್ಕೆ ಒಳ್ಳೇದು. ನಾನು ಹೇಳ್ತಾ ಇರೋದು ಈ ದೋಸೆ ಇಡ್ಲಿ ಕೆಟ್ಟದು, ಅನ್ನ ಕೆಟ್ಟದು ಅಂತ ಅಲ್ಲ. ಅದನ್ನ ಹೇಗ್ ತಗೋಬೇಕು ಅಂತ ಅರ್ಥ ಮಾಡ್ಕೊಂಡು ತಗೊಂಡ್ರೆ ಮಾತ್ರ ನಮ್ಗೆ ಅನುಕೂಲ ಅಂತ, ಅದನ್ನ ಅರ್ಥ ಮಾಡ್ಕೋಬೇಕು. ಸೊ ಅದ್ರ ಜೊತೆಗೆ ಈ ದೋಸೆ ಇಡ್ಲಿ ಅಥವಾ ಅವಲಕ್ಕಿ, ಉಪ್ಪಿಟ್ಟು ಮಾಡ್ಬೇಕಾದ್ರೆ ಅದನ್ನ ಆರೋಗ್ಯಕರ ಮಾಡೋದು ಹೇಗೆ, ಸರಿಯಾದ ರೀತಿಯಲ್ಲಿ ಬೆಳಗಿನ ತಿಂಡಿಯಲ್ಲಿ ನಮ್ಮ ಭಾರತೀಯ ಶೈಲಿಯಲ್ಲಿ 4 ಪಾಯಿಂಟ್ಸ್ ಮಿಸ್ಸಿಂಗ್ ಇರುತ್ತೆ. ಮೊದಲನೇದು ನಾರಿನಂಶ, ಪ್ರೋಟೀನ್, ಕ್ಯಾಲ್ಸಿಯಂ ಕರೆಕ್ಟ್ ಇರೋದಿಲ್ಲ. ಇದರಲ್ಲಿ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ನಾವು ಮೇಂಟೈನ್ ಮಾಡ್ಲಿಕ್ಕೆ ಬೇಕಾಗಿರುವಂತಹ ವಿಟಮಿನ್ಸ್ಗಳು ಬೇಕಾಗಿರುತ್ತೆ. ಸೊ ಇದನ್ನ ಹೇಗೆ ಸಿಗುತ್ತೆ? ನಾವು ಬೆಳಿಗ್ಗೆ ಇಡ್ಲಿ ದೋಸೆ ಮಾಡಿದ್ರೆ ಅಥವಾ ಇದ್ರ ಜೊತೆಗೆ ಸರಿಯಾಗಿ ತರಕಾರಿ ಸಾಂಬಾರ್ ಮಾಡಬೇಕು, ಅಥವಾ ತರಕಾರಿ ಹಾಕಿ ಪಲ್ಯ ಮಾಡಬೇಕು, ಕಾಯಿ ಹಾಕಿ ಅಥವಾ ಬೇರೆ ಬೇರೆ ರೀತಿಯಾದಂತಹ ಚಟ್ನಿಯನ್ನ ಮಾಡೋದ್ರಿಂದನೂ ಕೂಡ ಅನುಕೂಲ ಆಗುತ್ತೆ. ಸೊ ಈ ಕಾಂಬಿನೇಷನ್ ಅಲ್ಲಿ ತಗೊಂಡ್ರೆ ನಮ್ಗೆ ನಾರಿನಂಶ ಸಿಗುತ್ತೆ, ತರಕಾರಿ ಸಾಂಬಾರಲ್ಲಿ ಪ್ರೋಟೀನ್ ಇರುತ್ತೆ, ಮತ್ತು ತರಕಾರಿಯಲ್ಲಿ ಫೈಬರ್, ವಿಟಮಿನ್ಸ್ಗಳು ಸಿಗುತ್ತೆ. ಸೊ ಅದನ್ನ ಕರೆಕ್ಟ್ ಅರ್ಥ ಮಾಡ್ಕೋಬೇಕು. ಕ್ಯಾಲ್ಸಿಯಂಗೆ ನಮ್ಮ 1 ಲೋಟ ಹಾಲನ್ನು ತಗೊಳ್ಳೋದು, ಸ್ವಲ್ಪ ಮೊಸರನ್ನ ತಗೊಳ್ಳೋದು, ಮೊಳಕೆ ಕಾಳನ್ನ ತಗೊಳ್ಳೋದು, ಇದನ್ನ ಮಾಡೋದ್ರಿಂದ, ಸ್ವಲ್ಪ ನಟ್ಸ್ ಅಂಡ್ ಸೀಡ್ಸ್ ಅನ್ನ ಸೇರಿಸ್ಕೊಳ್ಳೋದ್ರಿಂದ ಬೆಳಗಿನ ತಿಂಡಿಯನ್ನ ನಾವು ಸರಿಯಾಗಿ ಆರೋಗ್ಯಕರ ಮಾಡ್ಬೋದು. ಸೊ ಇಡ್ಲಿ, ದೋಸೆ, ಅವಲಕ್ಕಿ, ಉಪ್ಪಿಟ್ಟನ್ನ ಕೇವಲ ಕಾರ್ಬೋಹೈಡ್ರೇಟ್ ಅಷ್ಟೇ ಅಲ್ಲದೆ ಕಡಿಮೆ ಪ್ರಮಾಣದಲ್ಲಿ ತಗೊಂಡು ಜೊತೆಗೆ ಏನ್ ತಿಂತೀವಿ ಅನ್ನೋದು ಬಹಳ ಮುಖ್ಯ. ಅದರ ಜೊತೆಗೆ ಪ್ರೋಟೀನ್, ಕ್ಯಾಲ್ಸಿಯಂ, ನಾರಿನಂಶ ಮತ್ತು ವಿಟಮಿನ್ಗಳು ಎಲ್ಲ ಇರುವಂತಹ ಆಹಾರ ಪದ್ಧತಿ ಇದ್ದಾಗ ನಮ್ಗೆ ತೂಕ ಕಡಿಮೆ ಮಾಡ್ಲಿಕ್ಕೆ ಅನುಕೂಲಕರ. ಬೆಳಿಗ್ಗೆ ತಿಂಡಿಯನ್ನ ಕರೆಕ್ಟ್ ಟೈಮಿಗೆ ತಗೋಬೇಕು. ಬೆಳಿಗ್ಗೆ ಎದ್ದು 1-2 ಗಂಟೆ ಒಳಗಡೆ ತಿಂಡಿ ತಿನ್ಬೇಕು ಅಂತ. ಆವಾಗ ನಮ್ಮ ಹಂಗರ್ ಕ್ರೇವಿಂಗ್ಸ್ ಕಡಿಮೆ ಆಗುತ್ತೆ, ಮೆಟಬಾಲಿಸಮ್ ಒಳ್ಳೆ ಚಾಲನೆ ಸಿಗುತ್ತೆ, ತೂಕ ಕಡಿಮೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಕೇವಲ ಕಾರ್ಬೋಹೈಡ್ರೇಟ್ ಹೆಚ್ಚಿರುವಂತ ಆಹಾರ ತಗೊಂಡ್ರೆ, ಅಂದ್ರೆ ಬರೀ ಈಗ ನಾವು ಕೇವಲ ಇಡ್ಲಿ, ದೋಸೆ ತುಂಬಾ ಜಾಸ್ತಿ ತಿಂದ್ಬಿಟ್ಟು ಅಥವಾ ಕಾರ್ಬೋಹೈಡ್ರೇಟ್ ಹೆಚ್ಚಿರುವಂತ ಆಹಾರ ತಗೊಂಡ್ರು 2 ರಿಂದ 3 ತಾಸಲ್ಲಿ ಆ ಶುಗರ್, ಆ ಸ್ಪೈಕ್ ಕಡಿಮೆ, ಇನ್ಸುಲಿನ್ ಸ್ಪೈಕ್ ಸಡನ್ ಆಗಿ ಸ್ಪೈಕ್ ಆಗಿ ಕೆಳಗಡೆ ಡೌನ್ ಹೋದಾಗ ಮತ್ತೆ ಹಂಗರ್ ಕ್ರೇವಿಂಗ್ಸ್, 10:30-11 ಗಂಟೆಗೆ ಟೀ ಕಾಫಿ ಕುಡಿಬೇಕು, ಬಿಸ್ಕೆಟ್ ತಿನ್ಬೇಕು ಅಂತ ಅನ್ಸ್ಬಿಡುತ್ತೆ. ನಮ್ಮ ದೇಹ ತೂಕ ಕಡಿಮೆ ಮಾಡಕ್ಕೆ ಅಡ್ಡಿ ಆಗ್ತಾ ಇರುವಂತಹ 3ನೇ ಮುಖ್ಯ ಆಹಾರ ಟೀ ಮತ್ತು ಬಿಸ್ಕೆಟ್. ಟೀ, ಕಾಫಿ ಮತ್ತು ಬಿಸ್ಕೆಟ್ ಅಂತ ಹೇಳ್ಬೋದು. ನಾವು ಪ್ರತಿದಿನ ಹಲವಾರು ಜನ ಟೀಗೆ, ಕಾಫಿಗೆ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ. ದಿನಕ್ಕೆ 5 ರಿಂದ 6 ಸಲ ಟೀ ಕಾಫಿ ಬೇಕು, ಟೀ ಕಾಫಿ ಜೊತೆ ಬಿಸ್ಕೆಟ್ ಬೇಕು ಅಂತ. ಸೊ ಇದರಲ್ಲಿ ಏನ್ ತಪ್ಪು ನಾವು ಅರ್ಥ ಮಾಡ್ಕೋಬೇಕು. ನಾವು ಹೆಚ್ಚಿನ ಸಲ ಅಡಿಕ್ಟ್ ಆಗಿರುವಂತದ್ದು ನಾವು ಪ್ರಶ್ನೆ ಮಾಡಿ ನೋಡಿದ್ರೆ ಟೀಗೆ, ಕಾಫಿಗಲ್ಲ, ಟೀಗೆ, ಕಾಫಿಗೆ ಹಾಕಿರುವಂತ ಸಕ್ಕರೆಗೆ ನಾವು ಅಡಿಕ್ಟ್ ಆಗಿರ್ತೀವಿ. ಸೊ ಸಡನ್ ಆಗಿ ಕಂಟಿನ್ಯೂಸ್ ಆಗಿ ಸಕ್ಕರೆ ಲೆವೆಲ್ ಇದ್ದಾಗ ನಮ್ಮ ಹೊಟ್ಟೆ ಬೊಜ್ಜು ಕರಗುವಂತ ಪ್ರಶ್ನೆನೇ ಇರೋದಿಲ್ಲ. ಪದೇ ಪದೇ ಮೆಟಬಾಲಿಸಮ್ಗೆ ಹೆಚ್ಚು ಲೋಡ್ ಕೊಟ್ಟಾಗುತ್ತೆ. ಆವಾಗ ಮತ್ತೆ ನಮ್ಮ ಹೊಟ್ಟೆ ಬೊಜ್ಜು ಹೆಚ್ಚೇ ಉಳಿದು ಬಿಡುತ್ತೆ. ಅದು ಕಡಿಮೆ ಮಾಡುವಂತ ಪ್ರಶ್ನೆನೇ ಬರೋದಿಲ್ಲ. ಅದರ ಜೊತೆಗೆ ಬಿಸ್ಕೆಟ್ ಅಲ್ಲಿ ಈ ಮೈದಾ ಇರುತ್ತೆ, ಸಕ್ಕರೆ ಇರುತ್ತೆ, ಅನ್ಹೆಲ್ದಿ ಫ್ಯಾಟ್ಸ್ ಇರುತ್ತೆ. ಸೊ ಇದನ್ನೆಲ್ಲ ಸೇರ್ಕೊಂಡು, ಅಂದ್ರೆ ನಾವು ಏನು ಜಂಕ್ ಫುಡ್ ತಗೋತೀವೋ ಅದೇ ರೀತಿ ಜಂಕ್ ಫುಡ್ ಬಿಸ್ಕೆಟ್ ಅಲ್ಲಿ ಇರುತ್ತೆ. ಸೊ ಹೆಚ್ಚು ಈ ಬಿಸ್ಕೆಟ್ಗಳ ಬದಲು, ಹೆಚ್ಚಿನ ಬಿಸ್ಕೆಟ್ಗಳಲ್ಲಿ ಇದು ಇರೋದು ಮೈದಾ, ಸಕ್ಕರೆ ಮತ್ತು ಅನ್ಹೆಲ್ದಿ ಫ್ಯಾಟ್ಸ್. ಸೊ ಅದನ್ನ ಸರಿಪಡಿಸ್ಕೋಬೇಕು ಅಂದ್ರೆ ಬಿಸ್ಕೆಟ್ ಬದಲು ನಾವು ಏನೇನ್ ಮಾಡಬಹುದು? ಅದ್ರ ಬದಲು ಒಂದು ಸಣ್ಣ ಹಣ್ಣನ್ನು ತಿನ್ಬಹುದು, ಅಥವಾ ಒಂದಿಷ್ಟು ಡ್ರೈ ಫ್ರೂಟ್ಸ್ ಅನ್ನ ಅಥವಾ ಬೀಜಗಳನ್ನ ತಗೊಳ್ಳುವಂತ ಅಭ್ಯಾಸ ಇಟ್ಕೋಬಹುದು. ಟೀ, ಕಾಫಿ ಪ್ರಮಾಣವನ್ನ ದಿನಕ್ಕೆ 4-5 ಸಲ ಕುಡಿತಾ ಇದ್ರೆ ಅದನ್ನ ಕಡಿಮೆ ಮಾಡೋದು ಬಹಳ ಮುಖ್ಯ. 2 ಸಲ ಕುಡಿದ್ರೆ ಸಾಕು ಅಂತ. ಕರೆಕ್ಟ್ ಟೈಮಿಗೆ ಕುಡಿಬೇಕು. ಟೀ, ಕಾಫಿ ಹೆಚ್ಚು ಕುಡಿಯೋದ್ರಿಂದ ದೇಹದಲ್ಲಿ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಕೂಡ ಕಡಿಮೆ ಆಗುತ್ತೆ. ಸೊ ಮೂಳೆಗಳು ಗೊತ್ತಿಲ್ಲದೆ ನಮ್ಗೆ ವೀಕ್ ಆಗಿ ಪೊಳ್ಳಾಗ್ತಾ ಬಂದ್ಬಿಡುತ್ತೆ ಟೀ, ಕಾಫಿ ಹೆಚ್ಚು ಕುಡಿಯುವಂತವ್ರಲ್ಲಿ. ಸೊ ಹುಷಾರಾಗಿರ್ಬೇಕು. ಸೊ ಟೀ, ಕಾಫಿ ಕಡಿಮೆ ಮಾಡೋದ್ರಿಂದ ಹಲವಾರು ಲಾಭ ಇರುತ್ತೆ. ಅದ್ರ ಜೊತೆಗೆ ಸಕ್ಕರೆ ಹಾಕದೆ ಟೀ, ಕಾಫಿ ಕುಡಿಯುವಂತ ಅಭ್ಯಾಸ ಇದ್ರೆ ಬಹಳ ಒಳ್ಳೇದು. ನೀವು ಸಕ್ಕರೆ ಹಾಕಿ ಕುಡಿತಿದ್ದೀರಿ ಅಂದ್ರೆ ಸಕ್ಕರೆ ಪ್ರಮಾಣ ಕಡಿಮೆ ಮಾಡಿ, ನಿಧಾನಕ್ಕೆ ಸಕ್ಕರೆ ಬಿಡ್ತಾ ಬನ್ನಿ. ನಂತರ ಆ ಟೀ, ಕಾಫಿ ಕುಡಿಯೋದ್ರಿಂದ ನಿಧಾನವಾಗಿ ಗ್ರೀನ್ ಟೀ ಅಥವಾ ಬ್ಲಾಕ್ ಕಾಫಿ ಕುಡಿಯುವಂತಹ ಅಭ್ಯಾಸ ಇದ್ರೆ ಒಳ್ಳೇದು. ಗ್ರೀನ್ ಟೀಯಲ್ಲಿ ಎಪಿಗ್ಯಾಲೋಕ್ಯಾಟಕಿನ್ ಗ್ಯಾಲೇಟ್ ಅಂತ ಇರುತ್ತೆ. ಅದು ಆಂಟಿ ಆಕ್ಸಿಡೆಂಟ್, ನಮ್ಮ ದೇಹದಲ್ಲಿರುವಂತಹ ಇನ್ಫ್ಲಮೇಷನ್, ಉರಿಯೂತವನ್ನು ಕಡಿಮೆ ಮಾಡುತ್ತೆ, ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನು ಕಡಿಮೆ ಮಾಡುತ್ತೆ, ಹೊಟ್ಟೆ ಬೊಜ್ಜು ಕರಗಿಸ್ಲಿಕ್ಕೆ ಪೂರಕ ಅಂತ. ಸೊ ನೀವು ಹೊಟ್ಟೆ ಬೊಜ್ಜು ಕರಗಿಸ್ಬೇಕು, ತೂಕ ಕಡಿಮೆ ಮಾಡಬೇಕು ಅಂದ್ರೆ ಗ್ರೀನ್ ಟೀ ಕುಡಿಯುವಂತ ಅಭ್ಯಾಸ ಇದ್ರೆ ಒಳ್ಳೇದು. ಸೊ ಟೀ ಪ್ರಮಾಣ ಕಡಿಮೆ ಮಾಡಬೇಕು, ಎಷ್ಟು ಸಲ ಕುಡ್ತೀವಿ ಕಡಿಮೆ ಮಾಡ್ಕೊಂಡು ಸಕ್ಕರೆ ಬಿಟ್ಟು ನಿಧಾನವಾಗಿ ಹಾಲೆಲ್ಲ ಬಿಟ್ಟು ಗ್ರೀನ್ ಟೀ ಅಥವಾ ಬ್ಲಾಕ್ ಕಾಫಿ ಕಡೆಗೆ ಹೋದ್ರೆ ಅನುಕೂಲ. ಸೊ ಹೇಗೆ ಮಾರ್ಪಾಡು ಮಾಡ್ಬೇಕು ಅಂತ ಅರ್ಥ ಮಾಡ್ಕೋಬೇಕು. ಇದನ್ನ ಬಿಟ್ಟು ಏನು ನೋಡ್ಬೇಕು. 4ನೇ ಆಹಾರ ಹಣ್ಣು ಮತ್ತು ಹಣ್ಣಿನ ಜ್ಯೂಸ್.
ಬಹಳಷ್ಟು ಜನ ಡಾಕ್ಟ್ರೇ ನಾನೊಂದು ವಿಡಿಯೋ ನೋಡಿದೆ, ಹಣ್ಣುಗಳಲ್ಲಿ ತುಂಬಾ ವಿಟಮಿನ್ಸ್ ಇರುತ್ತಂತೆ, ನಾನು ಹಣ್ಣೇ ತಿಂತಾ ಇದ್ದೀನಿ ಹೆಚ್ಚು ಹೆಚ್ಚು ಅಂತ ಅನ್ಕೋತಿರ್ತಾರೆ. ಇದು ಕೂಡ ತಪ್ಪು. ಹಣ್ಣು ಒಳ್ಳೇದು, ಆದ್ರೆ ಅದ್ರ ಪ್ರಮಾಣ ಬಹಳ ಮುಖ್ಯ. ತುಂಬಾ ಹಣ್ಣು ತಿಂದ್ರು ಹಣ್ಣಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಿರುತ್ತೆ. ಈ ಹಣ್ಣಿನ ಜ್ಯೂಸ್ ಮಾಡುವಂತ ಕುಡಿಯುವಂತ ಅಭ್ಯಾಸ ಬಹಳಷ್ಟು ಜನರಿಗಿರುತ್ತೆ. ಅದರಲ್ಲಂತೂ ಬರೀ ಅದು ಲಿಕ್ವಿಡ್ ಶುಗರೇನೆ. ಹಣ್ಣಲ್ಲಿ ಫ್ರಕ್ಟೋಸ್ ಇರುತ್ತೆ. ಫ್ರಕ್ಟೋಸ್ ತುಂಬಾ ಹೆಚ್ಚಾಗ್ಬಿಟ್ರೆ ಫ್ಯಾಟಿ ಲಿವರ್ ಆಗುವಂತ ಸಮಸ್ಯೆ ಹೆಚ್ಚಾಗ್ಬೋದು. ಹಣ್ಣಲ್ಲಿ ಪೋಷಕಾಂಶಗಳೆಲ್ಲ ಇರುತ್ತೆ. ಸೊ 1-2 ಹಣ್ಣನ್ನ ಒಂದು ದಿನದಲ್ಲಿ ತಿನ್ನೋದು ಬಹಳ ಮುಖ್ಯ. ಅಷ್ಟು ತಿನ್ಬೇಕು, ಅಷ್ಟರಲ್ಲೇ ಇರಬೇಕು ಅಂತ. ಹಣ್ಣು ಒಳ್ಳೇದು ಅಂತ ಹೇಳಿ ತುಂಬಾ ಹಣ್ಣು ತಿನ್ನೋದ್ರಿಂದನೂ ಅದರಲ್ಲೂ ಕಾರ್ಬೋಹೈಡ್ರೇಟ್ ಶುಗರ್ ಇರೋದ್ರಿಂದ ಮತ್ತೆ ಹೊಟ್ಟೆ ಬೊಜ್ಜು ಕರಗಿಸ್ಲಿಕ್ಕೆ ಕಷ್ಟ ಆಗುವಂತ ಸಾಧ್ಯತೆ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಹಣ್ಣನ್ನೇ ತಿನ್ನೋದಿತ್ತಂದ್ರೆ ಆದಷ್ಟು ಸಂಜೆ ಒಳಗಡೆ ತಿನ್ನಿ ಅಂತ. ತುಂಬಾ ಲೇಟ್ ಆಗಿ ತಿಂದ್ರೆ ಅದು ಮತ್ತೆ ಶುಗರ್ ಲೆವೆಲ್ ಅನ್ನು ಹೆಚ್ಚು ಮಾಡುತ್ತೆ, ಹೊಟ್ಟೆ ಬೊಜ್ಜಾಗಿ ಮಾರ್ಪಾಡು ಮಾಡುತ್ತೆ. ಬೆಳಿಗ್ಗೆ ತಿಂಡಿ ಮತ್ತು ಮಧ್ಯಾಹ್ನ ಊಟದ ಮಧ್ಯದಲ್ಲಿ ತಿನ್ಬೋದು. ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟದ ಮಧ್ಯದಲ್ಲಿ ಸ್ನಾಕ್ಸ್ ಅಂತ ನಾವು ಹೇಳ್ತೀವಿ, ಆ ಟೈಮಲ್ಲಿ 1 ಹಣ್ಣನ್ನು ತಿಂದ್ರೆ ಒಳ್ಳೇದು. ಈ ಫ್ರೂಟ್ ಸಲಾಡ್ ಅಂತ ಮಾಡಿ ಫ್ರೂಟ್ ಸಲಾಡಿಗೆ ಮತ್ತೆ ಸಕ್ಕರೆ ಹಾಕಿ, ಜೇನುತುಪ್ಪ ಹಾಕಿ, ಹಾಲು ಹಾಕಿ ಎಲ್ಲ ಮಾಡಿದ್ರೆ ತುಂಬಾ ಕ್ಯಾಲರೀಸ್ಗಳಾಗ್ಬಿಡುತ್ತೆ. ಒಳ್ಳೆ ಆಹಾರ, ಆರೋಗ್ಯಕರ ಆಹಾರ, ನಾನು ದಿನಾ ಫ್ರೂಟ್ ಸಲಾಡ್ ತಿಂತಿದ್ದೀನಿ ಅಂತ ನೋಡ್ಕೊಂಡು ನಾವು ಎಷ್ಟೊಂದು ಕ್ಯಾಲರೀಸ್ಗಳು ನಮ್ಗೆ ಗೊತ್ತಿಲ್ಲದೆ ನಮ್ಮ ದೇಹಕ್ಕೆ ಹೋಗ್ತಾ ಇರುತ್ತೆ. ಸೊ ನಾವು ಹುಷಾರಾಗಿರ್ಬೇಕು. ಹಣ್ಣು ತಿನ್ಬೇಕಾದ್ರೆ ಇಡೀ ಹಣ್ಣು ತಗೊಳ್ಳೋದ್ರಿಂದ ಅದರಲ್ಲಿ ನಾರಿನಂಶ ಇರುತ್ತೆ, ವಿಟಮಿನ್ಸ್ಗಳಿರುತ್ತೆ, ಖಂಡಿತ ಹೌದು. ಫ್ರೂಟ್ ಜ್ಯೂಸ್ ಕುಡಿಬಾರ್ದು. ಆದ್ರೆ ಹಣ್ಣು ತಿನ್ಬೇಕಾದ್ರೆ ಮಿತಿ ಇರಬೇಕು. ಬೇರೆ ಬೇರೆ ರೀತಿಯಾದಂತಹ ಹಣ್ಣು ತಿಂದ್ರೆ ಎಲ್ಲಾ ಪೋಷಕಾಂಶಗಳು ನಮ್ಗೆ ಸಿಕ್ಕಿದಾಗ ಆಗುತ್ತೆ. ತೂಕ ಇಳಿಸ್ಬೇಕು ಅಂತ ಅನ್ಕೊಂಡ್ರು ಹಲವಾರು ಜನ, ಹೆಚ್ಚಿನವರು ಮಾಡ್ತಾ ಇರುವಂತಹ 5ನೇ ದೊಡ್ಡ ತಪ್ಪು ರಾತ್ರಿ ಲೇಟ್ ಆಗಿ ಊಟ ಮಾಡುವಂತದ್ದು. ಮೊನ್ನೆ ಒಬ್ರು ಪೇಷಂಟ್ ನನ್ನ ಹತ್ರ ಬಂದಿದ್ರು. ನಿಮ್ಮ ಮನೇಲಿ ಸಂಜೆ ಹೊತ್ತು ಬೇಗ ಊಟ ಮಾಡಿ ಅಂತ ಹೇಳಿದ ತಕ್ಷಣ, ಅಯ್ಯೋ ಡಾಕ್ಟ್ರೆ, ನಾವು ಸೀರಿಯಲ್ ಎಲ್ಲ ನೋಡ್ ನಂತರ ಊಟ ಮಾಡೋದು ಅಂತ. ಎಷ್ಟೊತ್ತಿಗೆ ಸೀರಿಯಲ್ ಎಲ್ಲ ಮುಗಿಯುತ್ತೆ ಅಂತಂದ್ರೆ ರಾತ್ರಿ 10:30 ತನಕ ನನ್ಗೆ ನೋಡುವಂತ ಎಲ್ಲಾ ಸೀರಿಯಲ್ ಇರುತ್ತೆ. ಅದೆಲ್ಲ ನಾನು ಬಹಳ ಶ್ರದ್ಧೆಯಿಂದ ನೋಡಿ 10:30 ನಂತರ ನಮ್ಮ ಮನೇಲಿ ಊಟ ಆಗುತ್ತೆ ಅಂತ. ಇದು ತಪ್ಪು. ಯಾಕಂದ್ರೆ ರಾತ್ರಿ ಲೇಟ್ ಆಗಿ ಊಟ ಮಾಡೋದ್ರಿಂದ ಇನ್ಸುಲಿನ್ ಸೆನ್ಸಿಟಿವಿಟಿ ರಾತ್ರಿ ಹೊತ್ತು ಬಹಳ ಕಡಿಮೆ ಇರುತ್ತೆ. ಸೊ ಅವಾಗ ನಾವು ತಿಂದಿರುವಂತ ಆಹಾರ ಎಲ್ಲವೂ ಡೈರೆಕ್ಟ್ ಆಗಿ ಹೊಟ್ಟೆ ಬೊಜ್ಜಾಗಿ ಮಾರ್ಪಾಡಾಗುತ್ತೆ. ಸೊ ಅದ್ರ ಬದಲು ಸಂಜೆ ಹೊತ್ತು ಅಂದ್ರೆ 6:30-7 ಗಂಟೆ ಒಳಗೆ ನಾವು ಊಟ ಮಾಡಿದ್ರೆ ಒಳ್ಳೇದು. ನಮ್ಮ ಪೂರ್ವಜರು ಅದಕ್ಕೆ ಸೂರ್ಯ ಮುಳುಗೋದ್ರೊಳಗಡೆ ಊಟ ಮಾಡಿ ಅಂತ ಹೇಳ್ತಿದ್ರು. ಅದು ಬಹಳ ಒಳ್ಳೆ ಅಭ್ಯಾಸ. ಆದ್ರೆ ನೀವೀಗ 9-9:30 ಊಟ ಮಾಡ್ತಿದ್ರೆ 1 ತಾಸು ಮುಂಚೆ ಮಾಡಿ. ನಿಧಾನವಾಗಿ 1 ತಿಂಗಳಲ್ಲಿ ಸ್ವಲ್ಪ ಅಭ್ಯಾಸ ಆದ್ಮೇಲೆ ಅದನ್ನ 7-7:30 ತನ್ನಿ. 6:30-7 ಗಂಟೆ ಅಷ್ಟೊತ್ತಿಗೆ ತಂದ್ರೆ ಬಹಳ ಒಳ್ಳೇದು. ಆವಾಗ ನಮ್ಮ ದೇಹಕ್ಕೆ ರೆಸ್ಟ್ ಸಿಗುತ್ತೆ, ಬಹಳ ಚೆನ್ನಾಗಿ ಹೊಟ್ಟೆ ಬೊಜ್ಜು ಕರಗಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಸಂಜೆ ಹೊತ್ತು ರಾತ್ರಿ ಊಟ ಆದ್ಮೇಲೆ ಒಂದು 10-15 ನಿಮಿಷ ವಾಕಿಂಗ್ ಮಾಡೋದ್ರಿಂದನೂ ಕೂಡ ನಮ್ಮ ಪಚನ ಕ್ರಿಯೆ, ನಮ್ಮ ಮೆಟಬಾಲಿಸಮ್ಗೆ ಒಳ್ಳೇದಾಗ್ತಾ ಹೋಗುತ್ತೆ. ಸೊ ರಾತ್ರಿ ಲೇಟ್ ಆಗಿ ಊಟ ಮಾಡೋದ್ರಿಂದನೂ ಕೂಡ ನಮ್ಗೆ ಗೊತ್ತಿಲ್ದೇನೆ ಎಷ್ಟೇ ಡಯಟ್ ಮಾಡಿದ್ರು ಕೂಡ ರಾತ್ರಿ ಲೇಟಾಗಿ ಊಟ ಮಾಡಿದ್ರೆ ಎಲ್ಲ ವೇಸ್ಟ್ ಅಂತ ಹೇಳ್ಬಿಡ್ತೀವಿ. ಸೊ ಆ ತರ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ಆಹಾರದಲ್ಲಿ ಎಲ್ಲರೂ ಮಾಡ್ತಾ ಇರುವಂತ 6ನೇ ತಪ್ಪು ಅಥವಾ ನಾವು ತಗೋತಾ ಇರುವಂತದ್ದು ಪ್ಯಾಕೇಜ್ಡ್ ಆಹಾರ, ರೆಡಿ ಟು ಈಟ್ ಆಹಾರ ಮತ್ತು ಲೋ ಫ್ಯಾಟ್ ಆಹಾರ ಅಂತ ಅನ್ಕೊಂಡು ನಾವು ತಿಂತಾ ಇರ್ತೀವಿ. ನಮ್ಗೆ ಟೈಮ್ ಇಲ್ಲ ಯಾರಿಗೂ, ಎಲ್ಲ ರೆಡಿ ಸಿಗುವಂತಹದ್ದು ಈಗಿನ ಪ್ರಪಂಚದಲ್ಲಿ ಎಲ್ಲರಿಗೂ ಬೇಕು. 10 ನಿಮಿಷದಲ್ಲಿ ಡೆಲಿವರಿ, ಬೇಗ 2 ನಿಮಿಷದಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನುವಂತಹದ್ದು. ಈ 1 ನಿಮಿಷ 2 ನಿಮಿಷದಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನುವಂತ ಹೆಚ್ಚಿನ ಆಹಾರಗಳಲ್ಲಿ ಹೆಚ್ಚು ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ. ಅದರಿಂದ ನಮ್ಮ ದೇಹದ ಹಲವಾರು ಅಂಗಾಂಗಗಳಿಗೆ ತೊಂದರೆ ಆಗುತ್ತೆ. ಮತ್ತು ಇದರಲ್ಲಿ ಹೆಚ್ಚು ಅದನ್ನ ಪ್ರಿಸರ್ವ್ ಮಾಡಬೇಕು ಅಂತ ಹೆಚ್ಚು ಉಪ್ಪಿರುತ್ತೆ, ಹೆಚ್ಚು ಸಕ್ಕರೆ, ಹಿಡನ್ ಶುಗರ್ಸ್ಗಳಿರುತ್ತೆ. ಆ ಲೇಬಲ್ ಅಲ್ಲಿ ಲೋ ಫ್ಯಾಟ್, ನೋ ಶುಗರ್ ಅಂತೆಲ್ಲ ಬರ್ದಿರುತ್ತೆ. ಆದ್ರೆ ಹಾಕಿರುವಂತ ಹಿಡನ್ ಶುಗರ್ಸ್ ನಮ್ಗೆ ಗೊತ್ತಾಗೋದಿಲ್ಲ. ಅದರಿಂದ ನಮ್ಮ ದೇಹದ ಮೇಲೆ ನಾನು ಎಷ್ಟು ಕಡಿಮೆ ಪ್ರಮಾಣ ತಿಂತಿದ್ದೀನಿ, ಎಷ್ಟು ಒಳ್ಳೆ ಆಹಾರ, ಲೇಬಲ್ ಎಲ್ಲ ನೋಡಿದ್ರೆ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಆದ್ರೆ ನಮ್ಗೆ ಗೊತ್ತಿಲ್ಲದೆ ಎಷ್ಟೊಂದು ತಪ್ಪು ಆಹಾರ ತಿಂತಾ ಇರ್ತೀವಿ. ಸೊ ಅದಕ್ಕೋಸ್ಕರ ಮನೆಯಲ್ಲಿ ಫ್ರೆಶ್ ಮಾಡ್ಕೊಂಡು ತಿನ್ನುವಂತ ಆಹಾರ ಎಷ್ಟೋ ಒಳ್ಳೇದು. ಕರೆಕ್ಟ್ ಆಗಿ ಲೇಬಲ್ ಅನ್ನ ತಗೊಂಡು ಹಿಡನ್ ಶುಗರ್ಸ್ ಅನ್ನ ಕರೆಕ್ಟ್ ಅರ್ಥ ಮಾಡ್ಕೊಳ್ಳುವಂಥದ್ದನ್ನ ತಿಳ್ಕೋಬೇಕು. ಹೇಗೆ, ಏನಿದು ಸಕ್ಕರೆಯಿಂದ ಏನಾಗುತ್ತೆ, ಹಿಡನ್ ಶುಗರ್ಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ. ಅದನ್ನ ಈ ವಿಡಿಯೋ ನಂತರ ನೋಡಿದ್ರೆ ನಿಮ್ಗೆ ಡೀಟೇಲ್ ಅರ್ಥ ಆಗುತ್ತೆ. 7ನೇ ತಪ್ಪು ಅಥವಾ ತಪ್ಪು ಆಹಾರ, ನಾವು ಅಡಿಗೆಗೆ ಉಪಯೋಗಿಸ್ತಾ ಇರುವಂತಹ ಎಣ್ಣೆ. ನಮ್ಮ ಭಾರತೀಯ ಶೈಲಿ ಆಹಾರ ಪದ್ಧತಿಯಲ್ಲಿ ಹಲವಾರು ರೀತಿಯಲ್ಲಿ ನಾವು ಎಣ್ಣೆಯನ್ನ, ಕೊಬ್ಬಿನಾಂಶವನ್ನ ಉಪಯೋಗಿಸ್ತಾ ಇರ್ತೀವಿ. ಖಂಡಿತ ನಮ್ಮ ದೇಹಕ್ಕೆ ಒಳ್ಳೆ ಕೊಬ್ಬಿನಾಂಶ ಬೇಕು. ಆದ್ರೆ ನಾವು ತಗೋತಾ ಇರುವಂತಹ ರಿಫೈನ್ಡ್ ಎಣ್ಣೆಗಳಲ್ಲಿ ಎಷ್ಟು ಒಳ್ಳೆಯ ಕೊಬ್ಬಿನಾಂಶ ಇದೆ, ಎಷ್ಟು ಕೆಟ್ಟ ಕೊಬ್ಬಿನಾಂಶ ಇದೆ ನಾವು ಅರ್ಥ ಮಾಡ್ಕೋಬೇಕು. ಹೆಚ್ಚಿನ ಈ ರಿಫೈನ್ಡ್ ಎಣ್ಣೆಗಳಲ್ಲಿ omega-6 ಫ್ಯಾಟಿ ಆಸಿಡ್ಸ್ ಇರುತ್ತೆ. ಅದು ನಮ್ಮ ಆರೋಗ್ಯಕ್ಕೆ ಹಾನಿಕರ, ನಮ್ಮ ಹೃದಯಕ್ಕೆ, ನಮ್ಮ ಮೆದುಳಿಗೆ, ನಮ್ಮ ಇಡೀ ಬೇರೆ ಅಂಗಾಂಗಗಳಿಗೆ ತೊಂದರೆ ಕೊಡ್ತಾ ಇರುತ್ತೆ. ಉರಿಯೂತವನ್ನು ಹೆಚ್ಚು ಮಾಡುತ್ತೆ, ಹೊಟ್ಟೆ ಬೊಜ್ಜನ್ನ ಕರಗಿಸದೇ ಇರೋ ಹಾಗೆ ನೋಡ್ಕೊಂಡ್ಬಿಡುತ್ತೆ. ಸೊ ಅದ್ರ ಬದಲು ಒಳ್ಳೆಯ ಆರೋಗ್ಯಕರ ಆಹಾರ ಇರುವಂತದ್ದು ಅಂದ್ರೆ ಈ ಕೊಬ್ಬರಿ ಎಣ್ಣೆಯಲ್ಲಿ ಮೀಡಿಯಂ ಚೈನ್ ಟ್ರೈಗ್ಲಿಸರೈಡ್ಸ್ ಇರುತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ತುಪ್ಪ ಒಳ್ಳೇದು, ಆಲಿವ್ ಎಣ್ಣೆ ಒಳ್ಳೇದು. ಎಣ್ಣೆ ಉಪಯೋಗಿಸಬೇಕಾದ್ರೆ ರಿಫೈನ್ಡ್ ಎಣ್ಣೆ ಬದಲು ನಾವು ಈ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂದ್ರೆ
ಕಬ್ಬಿನ ಅಂದ್ರೆ ಈ ಮರದ ಗಾಣದಲ್ಲಿ ಮಾಡಿರುವಂತಹ ಹೀಟ್ ಮಾಡದೆ ಮಾಡಿರುವಂತಹ ಎಣ್ಣೆ ಒಳ್ಳೆಯದು. ಮತ್ತು ಎಣ್ಣೆಯನ್ನ ಪದೇ ಪದೇ ರೀಹೀಟ್ ಮಾಡಬಾರ್ದು. ಮತ್ತೆ ಮತ್ತೆ ಬಿಸಿ ಮಾಡ್ಕೊಂಡು ಅದೇ ಎಣ್ಣೆಯನ್ನ ಮತ್ತೆ ಮತ್ತೆ ಬಳಸೋದ್ರಿಂದ ಅದರಲ್ಲಿ ಕೆಲವೊಂದಿಷ್ಟು ವಿಷಕಾರಿ ಅಂಶಗಳು, ಕೆಮಿಕಲ್ಗಳು ಉತ್ಪತ್ತಿ ಆಗುತ್ತೆ. ಅದು ನಮ್ಗೆ ಗೊತ್ತಿಲ್ಲದೆ ದೇಹ ಸೇರ್ಕೋತಾ ಇರುತ್ತೆ. ಸೊ ಎಣ್ಣೆ ಉಪಯೋಗಿಸ್ಬೇಕಾದ್ರೆ ಆರೋಗ್ಯಕರ ಎಣ್ಣೆ ಯಾವುದು, ಅದನ್ನ ಹೇಗೆ ಉಪಯೋಗಿಸ್ಬೇಕು ಅಂತ ಕರೆಕ್ಟ್ ಅರ್ಥ ಮಾಡ್ಕೋಬೇಕು. 30-35 ವರ್ಷದ ನಂತರ ತೂಕ ಕಡಿಮೆ ಮಾಡುವಂಥದ್ದು ಅನ್ನೋದು ನಾವು ಅನ್ಕೊಂಡಷ್ಟು ಕಷ್ಟ ಏನಲ್ಲ. ನಮ್ಮ ದೇಹ ಹೇಗೆ ಕೆಲಸ ಮಾಡುತ್ತೆ, ಅದಕ್ಕೆ ಸರಿಯಾದ ರೀತಿಯಲ್ಲಿ ಹೇಗೆ ಪೋಷಕಾಂಶಗಳಿರುವಂತಹ ಆಹಾರವನ್ನ ಯಾವ ಸಮಯದಲ್ಲಿ ಯಾವ ಪ್ರಮಾಣದಲ್ಲಿ ಹೇಗೆ ತಗೋಬೇಕು ಅಂತ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಅದನ್ನ ಮಾಡಿದ್ರೆ, ಅದರ ಜೊತೆಗೆ ಜೀವನ ಶೈಲಿಯಲ್ಲಿ ಕೆಲವೊಂದು ಬದಲಾವಣೆ ಮಾಡಿ ವ್ಯಾಯಾಮಗಳನ್ನು ಮಾಡಿಕೊಂಡು ಕರೆಕ್ಟ್ ಆಗಿ ಖುಷಿಯಾಗಿದ್ರೆ, ಒತ್ತಡ ಇಲ್ಲದೆ ಸರಿಯಾಗಿ ನಿದ್ದೆ ಎಲ್ಲದ್ರ ಜೊತೆಗೆ ಸೇರ್ಕೊಂಡು ಹೋದ್ರೆ ಬಹಳ ಚೆನ್ನಾಗಿ ತೂಕ ಇಳಿಸಬಹುದು. ನಿಮ್ಗೆ ತೂಕ ಇಳಿಸೋದ್ರ ಬಗ್ಗೆ ಇಂಟ್ರೆಸ್ಟ್ ಇದೆಯಾ, ಅಥವಾ ನೀವು ಮಾಡಬೇಕು ಅಂತ ಛಲ ತೊಟ್ಟು ನೀವು ಒಂದು ಟಾರ್ಗೆಟ್ ಅನ್ನು ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀರಾ, ಖಂಡಿತ ನೀವು ನನ್ನ 21 ದಿನದ ವೆಯ್ಟ್ ಲಾಸ್ ಕೋರ್ಸ್ ಅನ್ನ ಚೆಕ್ಔಟ್ ಮಾಡಬೇಕು. ಪಿನ್ ಕಾಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಅಲ್ಲಿ ಆ ಡೀಟೇಲ್ಸ್ ಅನ್ನ ಕೊಟ್ಟಿದ್ದೀನಿ. ನಾನು ನಿಮ್ಗೆ ಪ್ರತಿದಿನ 21 ದಿನ ತನಕ ಹೇಗೆ ಒಂದೊಂದು ಬದಲಾವಣೆಗಳನ್ನ ಮಾಡೋದ್ರಿಂದ, ಪ್ರತಿದಿನ ಒಂದೊಂದು ಬದಲಾವಣೆಯನ್ನ ಮಾಡೋದ್ರಿಂದ, ಹೇಗೆ ವ್ಯಾಯಾಮದಿಂದ, ಯಾವುದೇ ಜಿಮ್ ಇಲ್ಲದೆ ಬಿಸಿ ಲೈಫ್ ಸ್ಟೈಲ್ ಅಲ್ಲೂ ಕೂಡ ತೂಕ ಇಳಿಸೋದು ನಮ್ಮ ಭಾರತೀಯ ಆಹಾರ ಪದ್ಧತಿಯಲ್ಲಿ ಹೇಗೆ ಸಾಧ್ಯ ಅನ್ನೋದನ್ನ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದ್ರೆ ದಯವಿಟ್ಟು ಅದನ್ನ ಚೆಕ್ಔಟ್ ಮಾಡಿ. ಇದೇ ರೀತಿಯಾದಂಥ ಹೆಲ್ತ್ ಟಿಪ್ಸ್ ಫ್ರೀಯಾಗಿ ನಿಮ್ಗೆ ವಾಟ್ಸ್ಆಪ್ ಬೇಕು ಅಂದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅನ್ನ ಜಾಯ್ನ್ ಆಗೋದನ್ನ ಮರಿಬೇಡಿ. ಪ್ರತಿದಿನ ನಾನು ನಿಮ್ಗೆ ಫ್ರೀಯಾಗಿ ಒಂದೊಂದು ಹೆಲ್ತ್ ಟಿಪ್ಸ್ ಅನ್ನ ವಾಟ್ಸ್ಆಪ್ ಅಲ್ಲಿ ಕಳಿಸ್ತಾ ಇರ್ತೀನಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಂಡು ಲೈಕ್ ಮಾಡಿ ಮತ್ತು ನಿಮ್ಮ ಮನೆಯವ್ರಿಗೆಲ್ಲ ತೋರಿಸಿ, ಎಲ್ಲರಿಗೂ ಶೇರ್ ಮಾಡಿ, ಹಂಚ್ಕೊಳ್ಳಿ. ಇದೇ ರೀತಿಯಾದಂಥ ಹೆಚ್ಚಿನ ವಿಡಿಯೋ ಬೇಕು ಅಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನು ಸರಿಯಾಗಿ ಇಟ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ನಮಸ್ಕಾರ.